ಈಗ ಕೇಂದ್ರ ಸರ್ಕಾರದಾಗ ಅರ್ಧ ಮಂತ್ರಿಗಳ ಮ್ಯಾಗ ಕೇಸ್ತಾವ. ಈಗ ಪ್ರಧಾನ ಅವ್ರದ್ದು ನೈತಿಕತೆ ಅದು, ಮಾರಲ್ ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ 26 ಲಕ್ಷ ಜನರ ಭವಿಷ್ಯದ ಬಗ್ಗೆ ಇತ್ತದು. ಮತ್ತೆ ರಾಜೀನಾಮೆ ಕೇಳಿದ್ರು, ಕೊಡಿಸ್ತಾರ ಯಾರು? ಅವ್ರ ಪಕ್ಷ ನಿರ್ಧಾರ ಅದು. ಡಿಮಾಂಡ್ ಮಾಡಿದಾರು, ಓಕೆ, ಜಂಜಿ ಅವರು ಅದ್ರ ಡಿಸಿಷನ್ ತಗೊಂಡು ಅವ್ರ ಪಕ್ಷ. ಇಲ್ಲಿ ಪಕ್ಷ ಏನ್ ಹೇಳ್ತಿದೆ ಅಂದ್ರೆ, ಈಗಾಗಲೇ ಇದು ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ ನಮಗೆ, ಅದಕ್ಕೆ ತೆಗಿಲಿಕ್ಕಂತ ಬರೋದಂತ ಹೇಳಿದಾರೆ ಅಷ್ಟೇ. ಏನ ಅದನ್ನೇ ಲೋಕಾಯುಕ್ತವ್ರು ಕ್ಲೀನ್ ಚೀಟ್ ಕೊಟ್ಟಿದ್ರು, ಅದನ್ನ ಹೇಳೋ ಕೇಸ್ಗೇನ ಕ್ಲೀನ್ ಚೀಟ್ ಕೊಟ್ಟಿದಾರ. ಹಿಂಗಾಗಿ ಈಗ ಅದು ಪ್ರಶ್ನೆ ಬರೋಲ್ಲ ಅಂತ ನಮ್ಮವ್ರ ವಾದ, ನಮ್ಮ ಪಕ್ಷ ಸರ್ಕಾರದ ವಾದ. ಹಿಂದುಳಿತಾನೆ. ಈಗ ಅದೇ ಮುಖ್ಯಮಂತ್ರಿಗಳಿಲ್ಲ, ಅವರು ಎಮ್ ಎಲ್ ಎ ಕೆಲಸ ಎಷ್ಟು ಸೀಮಿತವಾಗಿರ್ತೈತಿ. ಎಲ್ಲ ಫಂಕ್ಷನ್ ಇದ್ದಾಗ ಹೋಗ್ತಾರ, ಅವ್ರ ಜಿಲ್ಲೆ ಇದೆ, ಅವರು ಕಾನ್ಸ್ಟಿಟ್ಯೂನ್ಸಿ ಇರ್ತೈತೆ, ಅಲ್ಲಿ ಅವ್ರು ಹೆಚ್ಚು ಟೈಮ್ ಕೊಡ್ತಾರ. ಸೊ ಅವಕಾಶ ಬಿದ್ದಾಗ ಬರ್ತಾರ, ಇದ್ದಾದಾಗ ಬರ್ಬೇಕಲ್ಲ. ತೀರ್ದಿದ್ದಾಗ ಹಂಗ ಬಂದ್ ನಾವ್ ಇದ್ದಾಡ್ತಾನ ಎಲ್ಲಾಡವ್ರು ಜಪ್ಕೊಂಡು ಬಂದ. ಈಗ ಸಂದರ್ಭ ಇರ್ಬೇಕು, ಸನ್ನಿವೇಶ ಇರ್ಬೇಕು, ಅವಾಗ ಸಿದ್ದರಾಮಯ್ಯ ಬರ್ತಾರೆ, ಡೈಲಿ ಬರ್ಲಿಕ್ಕೆ ಆಗಲ್ಲ. ಹಂಗೆ ನೀರಾವರಿ, RDPR, ಇನ್ನೊಂದು 5 ಇಲಾಖೆಗೆ ರಸ್ತೆ ಬರ್ತೈತಿ. ಇದು ನಗರಸಭೆಗೆ ಸಂಬಂಧಪಟ್ಟ. ನೀವು ಹೇಳೋದು ಅಂದ್ರೆ ಅದನ್ನ ನಮಗ್ ಮಾಡ್ಲಿಕ್ಕೆ ಬರಲ್ಲ. ಅದನ್ನು ನಗರಸಭೆಯವ್ರು ಮಾಡ್ಬೇಕು. ಇರಿಗೇಷನ್ ರಸ್ತೆ ಇರಿಗೇಷನ್ ಮಾಡ್ಬೇಕು, RDPR ಮಾಡ್ಬೇಕು. ವಿಲೇಜ್ ರಸ್ತೆ ನಮಗ್ ಒಡ್ಲಿ ಸ್ಟೇಟ್ ಮತ್ತು MDR ಡಿಸ್ಟ್ರಿಕ್ಟ್ ರೋಡ್ ಬರ್ತಾವ. ಅವು ಏನಾರ ನಮ್ ಗಮನಿಸಿದ್ರೆ ನಾವು ಅದನ್ನ ಈಗ ನನ್ನ ಒಳ್ಳೆ ರೀತಿ ಇಟ್ಟಿದ್ದೀವಿ. ಈಗ ನಮ್ ಗಮನಿಸ್ತಂದ್ರೆ ಅದನ್ನ ಬೇಕಾದ್ರೆ ಇಮಿಡಿಯೇಟ್ ರಿಪೇರಿ ಮಾಡಿಸ್ತೀವಿ. ಎಲ್ಲ ಕೇಳೋಣ, ನಮ್ಮ ಅಧಿಕಾರಿಗಳು ಕೇಳ್ತೀವಿ. ನಮಗಿದ್ರೆ ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ಈಗಾಗಲೇ ಮಳೆಗಾಲಕ್ಕಿಂತ ಮುಂಚೆ ಮಾಡಿದ್ರು ನಾವು. ಇಲ್ಲಂದ್ರೆ ಅವ್ರು ಮಾಡ್ಲಿಕ್ಕೆ ಕೇಳೋಣ, ಅದು ನಮ್ಮದು ಇದ್ರೆ. ಹೌದು, ಮಾಡಿದಾರೆ. ಬಹಳಷ್ಟು ಕಡೆ, ಎಲ್ಲ ಕಡೆ ಶೆಡ್ಗಳು ಇಟ್ಕೊಂಡು ಅಂಗಡಿ ಇದಾವ, ಎಲ್ಲಾನು ಮಾಡಿದ್ದಾರೆ. ಸೊ ನೋಡೋಣ, ಅದ್ರ ಬಗ್ಗೆ ಸರ್ಕಾರ ಒಂದು ಡಿಸಿಷನ್ ತಗೋಬೇಕಾಗ್ತದೆ. ಯಾವ್ದ್ರೆ ಬಿಡದಿ ಸೌಲಭ್ಯ ನೋಡೋದಿಲ್ಲ, ದಿವಸ ನೋಡ್ತೀರಿ. ಇವತ್ತು ಪೇಪರ್ನಾಗ ಅಡ್ವರ್ಟೈಸ್ಮೆಂಟ್ ದೊಡ್ಡದೊಂದು ನೋಡಿದ್ರೆ, ದೊಡ್ಡದಾಗಿ ಬಂದಿದೆ ಅದು. ನೋಡೋಣ, ಅದಕ್ಕೆ ಇನ್ನೂ ಏನೇನೋ ಸರ್ಕಾರ ಅದಕ್ಕೆ ಉತ್ತರ ಕೊಡ್ತೈತಿ. ಈಗ ಸದನ ನಡೀತಾ ಇದೆ, ಅದ್ರ ಬಗ್ಗೆ ಉತ್ತರ ಕೊಡ್ತಾರೆ.